ಹಲೋ ಎಸ್ ನಿರಂಜನ್ ಕನ್ನಡ ಟೆಕ್ನಾಲಜಿ ಯೂಟ್ಯೂಬ್ ಚಾನಲ್ನ ಸಮಸ್ತ ವೀಕ್ಷಕರಿಗೆ ಸುಸ್ವಾಗತ. ಬಹಳ ದಿನಗಳ ನಂತರ ವಾರಕ್ಕೊಂದು ವೀಡಿಯೋನ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳಿದ್ದೆ. ಅದೇ ರೀತಿಯಾಗಿ ವಾರಕ್ಕೊಂದು ವೀಡಿಯೋ ಅಪ್ಲೋಡ್ ಮಾಡ್ತಾ ಬಂದಿದ್ದೀನಿ. ಇವತ್ತಿನ ಈ ವಿಡಿಯೋದಲ್ಲಿ ಒಂದು ಹೊಸ ಟಾಪಿಕನ್ನು ತೆಗೆದುಕೊಂಡು ಬಂದಿದ್ದೀನಿ. ಆ ಟಾಪಿಕ್ ಏನು ಎತ್ತ ಅಂತೇಳಿ ನೋಡ್ಕೊಂಬರೋಣ. ಟಾಪಿಕ್ ಬಗ್ಗೆ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ನೀವು ವಾಟ್ಸಪ್ನಲ್ಲಿರುವಂತಹ ಮೆಟಾ AI ಇದರ ಒಂದು ಸಹಾಯದಿಂದ ನಿಮ್ಮ ವಾಟ್ಸಪ್ಗೆ ಸ್ಟೇಟಸ್ಗಳನ್ನು ಹುಡುಕಬಹುದು. ಅದು ಯಾವ ರೀತಿ ಎತ್ತ ಅಂತೇಳಿ ನಾನು ನಿಮಗೆ ಇವತ್ತು ತಿಳಿಸ್ಕೊಡ್ತೀನಿ. ಇದು ವಾಟ್ಸಪ್ ಮೆಟಾ AIನಲ್ಲಿ ಬಂದಂತಹ ಒಂದು ಅಪ್ಡೇಟ್ ಆಗಿರುತ್ತೆ. ಬಹಳ ದಿನಗಳೇ ಆಯಿತು ಬಂದು, ಬಟ್ ನಾನು ಇದ್ರ ಬಗ್ಗೆ ವೀಡಿಯೋನ ಮಾಡಿರಲಿಲ್ಲ. ಓಕೆನಾ, ಹಾಗಾಗಿ ವೀಡಿಯೋನ ಮಾಡ್ತಾಯಿದ್ದೀನಿ. ಈ ವಿಡಿಯೋನ ಕೊನೆವರೆಗೆ ನೋಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗಾಗಲೇ ನಮ್ಮ ಚಾನಲ್ 250 ಸಬ್ಸ್ಕ್ರೈಬರ್ಸನ್ನು ದಾಟಿಕೊಂಡಿದೆ. ಬಹಳಷ್ಟು ಸಂತಸದ ವಿಷಯ ಅಂತಲೇ ಹೇಳ್ಬೋದು. ಇನ್ನು ಇದೇ ರೀತಿಯಾಗಿ ನಿಮ್ಮ ಒಂದು ಸಹಕಾರ, ಬೆಂಬಲ ಇದೇ ರೀತಿಯಾಗಿರಲಿ. ಇನ್ನು ಮುಂದಿನ ದಿನಗಳಲ್ಲಿ ಈ ಚಾನಲ್ 1000 ಕೂಡ ದಾಟುತ್ತೆ ಅಂತೇಳಿ ನಾನು ಭಾವಿಸಿದ್ದೀನಿ. ಓಕೆನಾ, ಬೇಗ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತಾ ಹೋಗಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಅಂತೇಳಿ ತಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ. ಹಾಗೆ ನಮ್ಮ ವಾಟ್ಸಪ್ ಚಾನಲ್ಗೆ ಸೇರಬೇಕಪ್ಪ ಅಂತಂದರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಇರುತ್ತೆ. ವಿಡಿಯೋನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ, ಅಲ್ಲಿಂದ ನಮ್ಮ ವಾಟ್ಸಪ್ ಚಾನಲ್ ಕೂಡ ತಾವು ಭಾಗವಹಿಸ್ಬೋದು. ಹಾಗಾದರೆ ನಾವು ಮೆಟಾ AIನಲ್ಲಿ ವಾಟ್ಸಪ್ ಸ್ಟೇಟಸ್ ವೀಡಿಯೋಸ್ಗಳನ್ನು ಹುಡುಕೋದು ಹೇಗೆ ಅಂತೇಳಿ ನೋಡ್ಕೊಂಬರೋಣ. ಬನ್ನಿ, ನಾನು ವಿಡಿಯೋನ ಪ್ರಾರಂಭಿಸ್ತಾ ಇದ್ದೀನಿ. Page 1 of 2, default page. ನಿಮಿಷ. Page 1 of 2, default page. Page 1 of 2, default page. Page 1 of 2, Okay. page 2 of 2. ನಾನೀಗ Page 2 of 2. ವಾಟ್ಸಪ್ಗೆ ಹೋಗ್ತೀನಿ. Phone. Page 1, Google, Instagram, WhatsApp. ಓಕೆ, ವಾಟ್ಸಪ್ಗೆ ಹೋಗ್ತಾ ಇದ್ದೀನಿ. Scan your fingerprint. ಓಕೆ, WhatsApp. ಇಲ್ಲಿ ನಾನು ನ್ಯೂ ಚಾಟ್ ರೈಟ್ ಸೈಡ್ನ ಕೆಳಗಡೆ ಭಾಗದಲ್ಲಿ ಟಚ್ ಮಾಡ್ತೀನಿ. ಓಕೆನಾ, ನ್ಯೂ ಚಾಟ್ ಅಂತ ಇರುತ್ತೆ. ಓಕೆನಾ, ಅಲ್ಲಿ ನಾನು ಟಚ್ ಮಾಡಿದ್ದೀನಿ. ಅಲ್ಲಿಂದ ರೈಟಿಂದ ಲೆಫ್ಟಿಗೆ ಸ್ವೈಪ್ ಮಾಡ್ತೀನಿ. Message your assistant button. ಮೆಸೇಜ್ ಯುವರ್ ಅಸಿಸ್ಟೆಂಟ್ ಅಂತೇಳಿ ಬಂದಿರುತ್ತೆ. ಅಥವಾ ಮೆಟಾ AI ಎಂಬ ಚಾರ್ಟ್ ನೀವೇನಾದರೂ ಬಳಸ್ತಾ ಇದ್ದರೆ ಅಲ್ಲಿ ಸಿಗುತ್ತೆ ನಿಮಗೆ. ಓಕೆನಾ, ಅಥವಾ To chat. Message your assistant button. ಮೆಸೇಜ್ ಯುವರ್ ಅಸಿಸ್ಟೆಂಟ್ ಈ ಬಟನ್ ಮೇಲೆ ಕ್ಲಿಕ್ ಮಾಡೋಣ. ಓಕೆನಾ, ನಾನು ಕ್ಲಿಕ್ ಮಾಡ್ತಾಯಿದ್ದೀನಿ. WhatsApp. ಓಕೆ, ನೀವು ಇಲ್ಲಿ ಕ್ಲಿಕ್ ಮಾಡಿದ ಮೇಲೆ ನೀವು ಕೀಬೋರ್ಡ್ನ ಓಪನ್ ಮಾಡ್ಕೋಬೇಕು. ಮೆಸೇಜ್ ಬಟನ್ನ ಕ್ಲಿಕ್ ಮಾಡಿ. ಒಂದು ನಿಮಿಷ ನಾನು ಚೆಕ್ Another ಮಾಡ್ತೀನಿ. motivation speech WhatsApp status with emoji button. ಓಕೆ, ಇಲ್ಲಿ ಮೆಸೇಜ್ ಬಟನ್ ಇರುತ್ತೆ. ಆ ಮೆಸೇಜ್ ಬಟನ್ನ ಕ್ಲಿಕ್ ಮಾಡಿ ನೀವು ಮೆಸೇಜ್ನ ಟೈಪ್ ಮಾಡ್ಕೋಬೇಕು. ನಿಮ್ಗೆ ಯಾವ ರೀತಿ ವೀಡಿಯೋ ಬೇಕಂತೇಳಿ ಹೇಳಿ. ನಾನಿಲ್ಲಿ ಉದಾಹರಣೆಯನ್ನು ಕೊಡ್ತೀನಿ ನೋಡಿ. ನಾನು ಟೈಪ್ ಮಾಡಿ ಇಟ್ಕೊಂಡಿದ್ದೀನಿ ಆಲ್ರೆಡಿ. Another motivation speech WhatsApp status videos edit box. ಕನ್ನಡ ಮೋಟಿವೇಶನ್ ಸ್ಪೀಚ್ ವಾಟ್ಸಪ್ ಸ್ಟೇಟಸ್ ವೀಡಿಯೋಸ್ ಅಂತೇಳಿ ನಾನು ಈಗ ಟೈಪ್ ಮಾಡಿ ಇಟ್ಕೊಂಡಿದ್ದೀನಿ. ಇದೇ ರೀತಿಯಾಗಿ ನಿಮ್ಗೆ ಯಾವ ರೀತಿಯ ಒಂದು ವೀಡಿಯೋಗಳು ಬೇಕೋ ಆ ರೀತಿಯಾಗಿ ಟೈಪ್ ಮಾಡಿ ಇಟ್ಕೋಬೇಕು. ನಂತರ ಟೈಪ್ ಮಾಡಬೇಕು. ಓಕೆನಾ, ಟೈಪ್ ಮಾಡಿ ಅದನ್ನು ಸೆಂಡ್ ಕೊಡಬೇಕು. ಈಗ ನಾನು ಒಂದು ಟೈಪ್ ಮಾಡಿದ್ದೀನಿ ಆಲ್ರೆಡಿ. ನಾನು ವೀಡಿಯೋ ಮಾಡೋಕ್ಕಿಂತ ಮುಂಚೆನೇ ಟೈಪ್ ಮಾಡಿಟ್ಟಿದ್ದೀನಿ. ಯಾಕಂತಂದರೆ ನನ್ನ ಕೀಬೋರ್ಡು ಕೆಲವೊಂದು ಟೈಮ್ ವರ್ಕ್ ಆಗೋಲ್ಲ. ಎಸ್ಪೆಷಲಿ ವೀಡಿಯೋ ಮಾಡೋ ಟೈಮಲ್ಲಿ ನನ್ನ ಕೀಬೋರ್ಡ್ ವರ್ಕ್ ಆಗ್ತಾ ಇಲ್ಲ. ಹಾಗಾಗಿ ನಾನು ಆಲ್ರೆಡಿ ಟೈಪ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಸೆಂಡ್ ಕೊಡ್ತೀನಿ. ಸೆಂಡ್ ಕೊಟ್ಕೊಳ್ಳೆ ಎಲ್ಲ ವೀಡಿಯೋಸ್ ಎಲ್ಲ ಬರ್ತಾವೆ. ಅದನ್ನು ಕೂಡ ತೋರಿಸ್ತೀನಿ. ಬಟ್ ನೋಡಿ, Send button. ನಾನು ಸೆಂಡ್ ಕೊಡ್ತೀನಿ. ಆಗಲೇ ಟೈಪ್ ಮಾಡಿ ಇಟ್ಟಿದ್ದೀನಿ. Today heading and list. ಓಕೆ, ಸೆಂಡ್ ಕೊಟ್ಟಿದ್ದೀನಿ. ಓಕೆ, ಈಗ ಎಲ್ಲ ವೀಡಿಯೋಸ್ಗಳು ಬಂದಿದ್ದಾವೆ. ಅದನ್ನೆಲ್ಲ ನಾನು ಎಕ್ಸ್ಪ್ಲೋರ್ ಮಾಡಿ ತೋರಿಸ್ತೀನಿ. ಈಗ ನೋಡಿ. Another motivation speech WhatsApp status videos 11:46 a.m. Read. ಓಕೆನಾ, ನಾನು ಕಳಿಸಿದಂಥ ಮೆಸೇಜ್ನ ಅದಾಗಲೇ ರೀಡ್ ಮಾಡಿದೆ. ಓಕೆನಾ, Messages are generated by AI. Some may be inaccurate or inappropriate. Learn more button. ಓಕೆ, ಇದು ಬಿಡಿ. Another motivation speech WhatsApp status videos 11:46 a.m. Read. ಓಕೆ, ಇದು ನಾನು ಕಳಿಸಿದಂಥ ಮೆಸೇಜ್ ಆಗಿತ್ತು. Here are some Kannada motivation speech WhatsApp status videos 11:46 a.m. ನೋಡಿ, ಇಲ್ಲಿ ಕೆಲವೊಂದು ಕನ್ನಡ ಮೋಟಿವೇಶನ್ ಸ್ಪೀಚ್ ವೀಡಿಯೋಗಳು ಇದ್ದಾವೆ ಅಂತೇಳಿ ಹೇಳಿದೆ. ನೆಕ್ಸ್ಟ್ ನೋಡೋಣ. ಹಾಗೆ ಲೆಫ್ಟಿಂದ ರೆಡಿ ಸ್ವೈಪ್ ಮಾಡ್ತೀನಿ. Kannada medium news 1 of 4 and list 4 ಕನ್ನಡ items. ಮೀಡಿಯಮ್ ನ್ಯೂಸ್ ಅಂತೇಳಿ ಏನೋ ಇದೆ. ಇದನ್ನು ನಾನು ಪ್ಲೇ ಮಾಡಿ ತೋರಿಸ್ತೀನಿ ನೋಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿ. ಇನ್ನೊಂದು ನೋಡಿ, ನೀವು ಇದನ್ನು ಬಳಸಬೇಕಂತಂದರೆ ಇನ್ಸ್ಟಾಗ್ರಾಮ್ನ ಯೂಸ್ ಮಾಡ್ತಾ ಇರಬೇಕು. ಓಕೆ, ಯಾಕಂತಂದರೆ ಇದು ಇನ್ಸ್ಟಾಗ್ರಾಮ್ನಲ್ಲಿ ಇರುವಂತಹ ವೀಡಿಯೋಗಳನ್ನೇ ಕೊಡುತ್ತೆ. ಹಾಗಾಗಿ ಇನ್ಸ್ಟಾಗ್ರಾಮ್ನ ಉಪಯೋಗಿಸ್ತಾ ಇರೋರು ಇದನ್ನು ನೀವು ವೀಡಿಯೋಗಳನ್ನ ನೀವು ಕೇಳಿದರೆ ಅದು ಆಟೋಮೆಟಿಕಲಿ ವೀಡಿಯೋಗಳನ್ನ ಎಲ್ಲ ಕೊಡುತ್ತೆ. ಓಕೆನಾ, ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಈಗ ಡೈರೆಕ್ಟ್ಲಿ ಇನ್ಸ್ಟಾಗ್ರಾಮ್ಗೆ ಹೋಗುತ್ತೆ. ಓಕೆನಾ, ನೀವು ಇನ್ಸ್ಟಾಗ್ರಾಮ್ ಯಾರು ಡೌನ್ಲೋಡ್ ಮಾಡ್ಕೊಂಡಿಲ್ವೋ ಅವ್ನು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಇನ್ನು ಅದ್ರ ಬಗ್ಗೆ ಏನಾದರೂ ವೀಡಿಯೋಗಳು ಏನಾದರೂ ಬೇಕಪ್ಪ ಅಂತಂದರೆ ಕಮೆಂಟ್ ಮೂಲಕ ನನ್ನನ್ನು ನೀವು ಕೇಳಿದರೆ ಖಂಡಿತ ನಾನು ವೀಡಿಯೋನ ಮಾಡ್ತೀನಿ. Here are some Kannada motivation speech WhatsApp status videos. ಓಕೆ, Kannada medium ಇಲ್ಲಿ news 1 of 4 ವೀಡಿಯೋಸ್ and ಎಲ್ಲ list 4 ಜಾಸ್ತಿ items. ಬಂದಿರ್ತವೆ. ನೀವು ಯಾವ ಬೇಕೋ ವೀಡಿಯೋಗಳನ್ನ ಆ ವೀಡಿಯೋನ ಕ್ಲಿಕ್ ಮಾಡ್ಬೋದು. ನಾನು ಇವಿಷ್ಟರಲ್ಲೂ ಒಂದು ವೀಡಿಯೋ ಯಾವುದಾದ್ರೂ ಒಂದು ನನಗೆ ಯಾವ್ದು ಇಷ್ಟ ಅದನ್ನು ಪ್ಲೇ ಮಾಡಿ ತೋರಿಸ್ತೀನಿ ನಿಮಗೆ. DT_creation_ka45_2 of 4. ಇಲ್ಲಿ ಜಾಸ್ತಿ ವೀಡಿಯೋನೇ ಬಂದಿದ್ದಾವೆ.
Kanada underscore official 98. 3. ಓಕೆ Usanapa underscore Nayaka underscore official 404. ಓಕೆ ಹುಸೇನಪ್ಪ ನಾಯಕ ಇವರು ಕೂಡ ಮೋಟಿವೇಶನ್ ಸ್ಪೀಚ್ಗಳನ್ನೆಲ್ಲ ಕೊಡ್ತಾ ಇರ್ತಾರೆ, ಅವ್ರದ್ದು ಕೂಡ ಇದೆ ಇದರಲ್ಲಿ. Good response. Button. Out of list. Usanapa underscore. Kanada underscore official 98. 3. Okay. Usanapa underscore Nayaka underscore official 404. ನಾನು ಇದರಲ್ಲಿ ಹುಸೇನಪ್ಪ ನಾಯಕ ಅಫಿಷಿಯಲ್ ಇವರೊಂದು ಮೋಟಿವೇಶನ್ ಸ್ಪೀಚನ್ನು ನಾನು ತೋರಿಸ್ತೀನಿ ಈಗ. ಓಕೆನಾ, ನೀವು ಇವುಗಳನ್ನು ಬೇರೆ ಇನ್ಸ್ಟಾಗ್ರಾಮಿಗೆ ಹೋಗುತ್ತೆ, ಡೈರೆಕ್ಟ್ ಕ್ಲಿಕ್ ಮಾಡಿದ ಮೇಲೆ ಓಕೆನಾ, ನೀವು ಇವುಗಳನ್ನು ವೀಡಿಯೋಗಳನ್ನ ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಒಂದು ವಾಟ್ಸಪ್ ಸ್ಟೇಟಸ್ಗೆ ಇಟ್ಕೋಬೋದು. ಓಕೆನಾ, ಡೌನ್ಲೋಡ್ ಮಾಡಬೇಕಂತಂದರೆ ನೀವು ವಿಡ್ಮೈಟ್ ಅಥವಾ ಸ್ನ್ಯಾಪ್ಟ್ಯೂಬ್ ಯಾರು ಉಪಯೋಗ ಮಾಡ್ತಾಯಿದ್ದೀರೋ ಅವರು ಈಸಿಯಾಗಿ ಡೌನ್ಲೋಡ್ ಮಾಡ್ಕೋಬೋದು. ಅದನ್ನು ಶೇರ್ ತಗೊಂಡು ಅದನ್ನು ವಿಡ್ಮೈಟ್ ಅಥವಾ ಸ್ನ್ಯಾಪ್ಟ್ಯೂಬ್ಗೆ ತಗೊಂಡು ನೀವು ಡೌನ್ಲೋಡ್ ಮಾಡ್ಕೋಬೋದು. ನಾನು ಸ್ನ್ಯಾಪ್ಟ್ಯೂಬ್ ಬಗ್ಗೆ ನಾನು ಹೆಂಗೆ ಡೌನ್ಲೋಡ್ ಮಾಡೋದು ಅಂತ ಅದು ಕೂಡ ತೋರಿಸ್ಕೊಡ್ತೀನಿ ಈಗ. ಓಕೆ, ನಾನೀಗ Kanada Usanapa underscore Nayaka underscore official 404. Kanada underscore official 98. ಓಕೆ ಕನ್ನಡ ಅಫಿಷಿಯಲ್ನ ಅಥವಾ Usanapa underscore. ಹುಸೇನಪ್ಪ ನಾಯಕ It is real ಅವ್ರದ್ದು Instagram. ಓಪನ್ ಮಾಡ್ತಾ ಇದ್ದೀನಿ. ಓಕೆ, ಇನ್ಸ್ಟಾಗ್ರಾಮ್ನಲ್ಲಿ ಓಪನ್ ಆಗ್ತಾ ಇದೆ. ಏನ್ ಇಂಪಾರ್ಟೆಂಟ್ ಅಪ್ಪ ನೀವು ಓದಿರ್ತೀರಿ. Reshare number is 68. ಓಕೆ, ಈಗ ನಾನು ಓಪನ್ ಮಾಡಿದ್ದೀನಿ ಇದನ್ನು. ಓಕೆ, ನಾನು ಸೌಂಡ್ ಕೂಡ ಕಡಿಮೆ ಇಟ್ಟಿದ್ದೀನಿ, ಯಾಕಂತಂದರೆ ನಾನು ಹೇಳೋದನ್ನು ನೀವು ಕೇಳಿಸ್ಕೋಬೇಕು. ಓಕೆನಾ, ನಾನೀಗ ಸ್ಕ್ರೀನ್ನ ಹೋಮ್ ಬಟನ್ನ ಸ್ವಲ್ಪ ಮೇಲುಗಡೆ ಟಚ್ ಮಾಡ್ತೀನಿ. ನಿಮಿಷ. ಓಕೆ, ಟಚ್ ಮಾಡಿದ್ದೀನಿ. ಈಗ ಲೆಫ್ಟಿಂದ ರೈಟಿಗೆ ಸ್ವೈಪ್ ಮಾಡ್ತೀನಿ. Usanapa underscore Nayaka. Like button. ಲೈಕ್ ಮಾಡೋದಿದೆ, Like number is 7. ನೀವು ಲೈಕ್ ಮಾಡ್ಕೋಬೋದು. ಕಮೆಂಟ್ ಮಾಡಬೇಕು, Comment ಕಮೆಂಟ್ number is ಮಾಡ್ಬೋದು. 4. View comments button. Share button. ಶೇರ್ ಮಾಡ್ಬೋದು. WhatsApp. WhatsApp. ಈಗ ನೀವು ಗಮನಿಸಿರ್ಬೋದು, ನಾನು ಪ್ಲೇ ಮಾಡಿ ತೋರಿಸಿದೆ ನಿಮಗೆ. ಅಲ್ಲಿ ಶೇರ್ ಅಂತ ಇರುತ್ತೆ, ಶೇರ್ ಮೇಲೆ ಕ್ಲಿಕ್ ಮಾಡಿ ನೀವು ಅಲ್ಲಿ ಮತ್ತೊಮ್ಮೆ ಶೇರ್ ಅಂತ ಕ್ಲಿಕ್ ಮಾಡಿದ್ಮೇಲೆ ಅಲ್ಲಿ ಸ್ನ್ಯಾಪ್ಟ್ಯೂಬ್ ಅಥವಾ ವಿಡ್ಮೈಟ್ ಏನೋ ಇರುತ್ತೆ, ನೀವು ಆ್ಯಪ್ ಡೌನ್ಲೋಡ್ ಮಾಡ್ಕೊಂಡಿರೋ ಆ ಆ್ಯಪ್ ಸಿಗುತ್ತೆ. ಸ್ನ್ಯಾಪ್ಟ್ಯೂಬ್ ಡೌನ್ಲೋಡ್ ಮಾಡ್ಕೊಂಡಿದ್ರೆ ಅಲ್ಲಿ ಸ್ನ್ಯಾಪ್ಟ್ಯೂಬ್ ಸಿಗುತ್ತೆ. ಅದ್ಮೇಲೆ ಕ್ಲಿಕ್ ಮಾಡಿದ ಮೇಲೆ ನಿಮಗೆ ಸ್ವಲ್ಪ ವೆಯ್ಟ್ ಮಾಡಬೇಕು, ಒಂದು 5 ಸೆಕೆಂಡ್ 10 ಸೆಕೆಂಡ್ ವೆಯ್ಟ್ ಮಾಡಿದ ಮೇಲೆ ಅಲ್ಲಿ ನಿಮಗೆ ಡೌನ್ಲೋಡ್ ಆಪ್ಷನ್ ಸಿಗುತ್ತೆ, MP4 ಅಂತೇಳಿ ಸಿಗುತ್ತೆ. ಅದ್ಮೇಲೆ ಕ್ಲಿಕ್ ಮಾಡಿ ನೀವು ಡೌನ್ಲೋಡ್ ಬಟನ್ ಮೇಲೆ ಕ್ಲಿಕ್ ಮಾಡಿದರೆ ಆಟೋಮೆಟಿಕಲಿ ಡೌನ್ಲೋಡ್ ಆಗುತ್ತೆ ಆ ವಿಡಿಯೋ. ಓಕೆನಾ, ಓಕೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು. ಇನ್ನು ಮುಂದಿನ ದಿನಗಳ ಅನೇಕ ಅಪ್ಡೇಟ್ಸ್ಗಳು ಬರ್ತಾ ಹೋಗ್ತವೆ ವಾಟ್ಸಪ್ ಬಗ್ಗೆ. ಹಾಗೆ ಮುಂದಿನ ದಿನಗಳಲ್ಲಿ ನಾನು ಇನ್ಸ್ಟಾಗ್ರಾಮ್ ಬಗ್ಗೆ ಕೂಡ ತರಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಬಟ್ ನೀವು ನಮಗೆ ಎಷ್ಟು ಬೆಂಬಲವನ್ನು ನೀಡ್ತೀರೋ ಅಷ್ಟು ವೀಡಿಯೋಗಳನ್ನು ನಾನು ತರಲಿಕ್ಕೆ ಆಲ್ಮೋಸ್ಟ್ ಪ್ರಯತ್ನ ಮಾಡ್ತೀನಿ. ಓಕೆನಾ, ನಾನೀಗ ಶೇರ್ ಮಾಡಿ ತೋರಿಸ್ಬೋದಾಗಿತ್ತು, ಬಟ್ ಅಲ್ಲಿ ನನಗೆ ಟೈಮ್ ಬಹಳಷ್ಟು ಹಿಡಿಯುತ್ತೆ. ಹಾಗಾಗಿ ನಾನು ಅದನ್ನು ತೋರಿಸ್ಲಿಕ್ಕೆ ಸಾಧ್ಯ ಆಗ್ತಾಯಿಲ್ಲ. ಓಕೆನಾ, ನನ್ನ ಫೋನ್ ಕೂಡ ಸರಿಯಾಗಿ ಸ್ವಲ್ಪ ಇವತ್ತು ವರ್ಕ್ ಆಗ್ತಾಯಿಲ್ಲ, ದಯವಿಟ್ಟು ಕ್ಷಮೆ ಇರಲಿ. ಇನ್ನು ಇದೇ ರೀತಿ ಹೆಚ್ಚಿನ ವೀಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಇನ್ನು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಿ ಅಂತೇಳಿ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಭಾರತ್ ಮಾತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.